ಇವಾಗ ನೀವು ನೋಡ್ತಿರುವಂತಹ ಶುಂಠಿ ಬೆಲೆ 6,300 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಗೆ. ಅಂದರೆ 60 ರೂಪಾಯಿಗೂ ದಾಟಿ ಹೋಗಿಬಿಟ್ಟಿದೆ ಇವಾಗ ಶುಂಠಿ ಬೆಲೆ ಮತ್ತು ಆಲೂಗಡ್ಡೆ ಬೆಲೆ ಅಂತೂ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಈ ಆಲೂಗಡ್ಡೆಗೂ ಕೂಡ 30 ರೂಪಾಯಿ ದಾಟಿದೆ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ. ಶುಂಠಿ ಮತ್ತು ಆಲೂಗಡ್ಡೆ ಬೆಲೆನ ಹಿಡಿಯೋಕ್ಕೆ ಆಗ್ತಾ ಇಲ್ಲ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ಹಾಗೆಯೇ ಬೆಳ್ಳುಳ್ಳಿ ಮಾತ್ರನೇ ಒಂದು ರೇಂಜಿಗೆ ನಡೀತಾ ಇರೋದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಎಂಡ್ ತನಕ ನೋಡಿ, ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಹಾಗೆಯೇ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 5/8/2025 ಮಂಗಳವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ಬೆಲೆನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 8 ರೂಪಾಯಿ kg ಇದೆ. ನೋಡಬಹುದು 800 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು. ಸೊ ಚೆಕ್ ಮಾಡಬಹುದು ಇವತ್ತಿನ ಮಾರ್ಕೆಟ್ನ ಆಲೂಗಡ್ಡೆ ರೇಟು ಎಲ್ಲಿಂದ ಶುರುವಾಗುತ್ತೆ ಅನ್ನೋದನ್ನ ನೀವು ನೋಡ್ಕೊಬೇಕಾಗತ್ತೆ. ಹಾಗೆಯೇ 13 ರೂಪಾಯಿ ಆಗುತ್ತೆ ಒಂದು kgಗೆ. ಒಂದು ಕ್ವಿಂಟಲ್ಗೆ 1,300 ರೂಪಾಯಿ ಆಗುತ್ತೆ. ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ಇದು 15 ರೂಪಾಯಿ kg ಇದೆ, 1,500 ರೂಪಾಯಿ ಆಗುತ್ತೆ. ಫ್ರೆಶ್ ಆಗಿರುವಂಥ ಆಲೂಗಡ್ಡೆ ಇದೆ ನೋಡಬಹುದು. ಇದು 16 ರೂಪಾಯಿ kg ಆಗುತ್ತೆ, 1,600 ರೂಪಾಯಿ ಆಗುತ್ತೆ. ನೋಡಬಹುದು. ಏನೇ ಒಂದು ಡೌಟ್ ಇದ್ರೂ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಈ ತಕ್ಷಣವೇ ನೀವು ಕಾಲ್ ಮಾಡಬಹುದು. ಇದು ಕೂಡ 16 ರೂಪಾಯಿ kg ಇದೆ, 1,600 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು. ಇವತ್ತಿನ ಮಾರ್ಕೆಟ್ನ ರೇಟು ಇದಾಗಿದೆ. ಇವತ್ತಿನ ಡೇಟಲ್ಲಿ ಏನು ನಡೀತಿದೆಯೋ ಅದೇ ರೇಟನ್ನ ನಾವು ನಿಮಗೆ ತಿಳಿಸ್ತಿರೋ ಅಂಥದ್ದು. ಇದು 18 ರೂಪಾಯಿ kg ಇದೆ, 1,800 ರೂಪಾಯಿ ಆಗುತ್ತೆ. ಯಾರೆಲ್ಲ ಗ್ರಾಹಕರು ನೋಡ್ತಾ ಇದ್ದೀರಲ್ವ, ನೀವು ಈ ತಕ್ಷಣವೇ ಕಾಲ್ ಮಾಡಬೇಕಾಗತ್ತೆ ಬೇಕು ಅಂದರೆ. ಇದು 18 ರೂಪಾಯಿ kg ಇದೆ, 1,800 ರೂಪಾಯಿ ಆಗುತ್ತೆ. ರೈತರು ನೋಡ್ತಿರುವಂತಹ ರೈತರು ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಈ ಆಲೂಗಡ್ಡೆ ನೋಡ್ಬೋದು, ಇದು ಸ್ಟಾರ್ಟಿಂಗ್ ರೇಟೇನೆ 22 ರೂಪೀಸ್ ಇದೆ. 22 ರೂಪಾಯಿಗೆ ಒಂದು kg, 2,200 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು. ಅದೇ ನಿಮಗೆ 50 kgಯ ಬ್ಯಾಗ್ ಬೇಕು ಅಂದರೆ 1,100 ರೂಪಾಯಿ ಆಗುತ್ತೆ. ನಾವು ವಾಟ್ಸಪ್ಪಲ್ಲಿ 50 kgಯ ಬ್ಯಾಗಿಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾವು ಅದರಲ್ಲಿ ಮೆನ್ಷನ್ ಮಾಡಿರ್ತೀವಿ. ಸೇಮ್ ರೇಟ್ ಏನಿರುತ್ತಲ್ವ 50 kgಯ ಬ್ಯಾಗಿಗೆ, ಅದಕ್ಕೆ 1 to ಡಬಲ್ ಮಾಡಿ ನೋಡಿ, ಸೇಮ್ ರೇಟ್ ಸಿಗುತ್ತೆ ನಿಮಗೆ ಒಂದು ಕ್ವಿಂಟಲ್ ರೇಟು. ಇವಾಗ ನಾವು ನೋಡ್ತಿರುವಂಥ ಆಲೂಗಡ್ಡೆಗೆ 26 ರೂಪಾಯಿ kg ಇದೆ. ಇದು ಒಂದು ಕ್ವಿಂಟಲ್ಗೆ 2,600 ರೂಪಾಯಿ ಆಗುತ್ತೆ. ಅದೇ ನಿಮಗೆ 50 kgಯ ಬ್ಯಾಗಿಗೆ 1,300 ರೂಪಾಯಿ ಆಗುತ್ತೆ. ನೋಡಬಹುದು. ಇದು ಕೂಡ ನೀವು ಫ್ರೆಶ್ ಆಗಿರುವಂಥ ಆಲೂಗಡ್ಡೆ ಇದೆ. ಇದು ಹೊಸ ತಳಿ. ಈ ತಳಿ ಬಂದಲಿಂದನೂ ರೇಟು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಇದು ನೋಡಬಹುದು ನೀವು 28 ರೂಪಾಯಿಗೆ ಒಂದು kg ಸಿಗ್ತಾ ಇದೆ. ಇದು ಒಂದು ಕ್ವಿಂಟಲ್ಗೆ 2,800 ರೂಪಾಯಿ ಆಗುತ್ತೆ. ಅದೇ ನಿಮಗೆ 50 kg ಬ್ಯಾಗಿಗೆ 1,400 ರೂಪಾಯಿ ಆಗುತ್ತೆ. ನೋಡಬಹುದು. ಗ್ರಾಹಕರು ನಿಮಗೆ ಒಂದು ಕ್ವಿಂಟಲ್ ಕೊಂಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂದರೆ 50 kgಯ ಬ್ಯಾಗ್ ಕೂಡ ಸಿಗ್ತಾ ಇರುತ್ತೆ. ನೋಡಬಹುದು. ಇದು 30 ರೂಪಾಯಿ kg ಇದೆ. ಇದು ಒಂದು ಕ್ವಿಂಟಲ್ಗೆ 3,000 ರೂಪೀಸ್ ಆಗುತ್ತೆ. ಅದೇ ನಿಮಗೆ 50 kg ಬ್ಯಾಗಿಗೆ 1,500 ರೂಪಾಯಿ ಆಗುತ್ತೆ. ನಿಮಗೆ ಮೊದಲೇ ಹೇಳಿದೆ 30 ರೂಪಾಯಿ ಆಗಿದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ರೇಟ್ ಅಂತ. ದಿನದಿಂದ ದಿನಕ್ಕೆ ಆಲೂಗಡ್ಡೆ ರೇಟ್ ಕೂಡ ಜಾಸ್ತಿ ಆಗ್ತಾನೆ ಇದೆ. ಆಲೂಗಡ್ಡೆ ಬೆಳೆದಿರುವಂತಹ ರೈತರಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಅದರಲ್ಲೂ ಈ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ಇದೇ ತಕ್ಷಣವೇ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಫಸ್ಟು ಕಾಂಟ್ಯಾಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಇದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ. ಗ್ರಾಹಕರು ಕೂಡ ಇದನ್ನೆಲ್ಲ ಗಮನಿಸಬೇಕಾಗತ್ತೆ, ಏನು ರೇಟ್ ನಡೀತಿದೆ. ಹಾಗೆಯೇ ಇವಾಗ ನಾವು ಯಶವಂತಪುರ ಮಾರ್ಕೆಟಿಗೆ ಹೋದರೆ ಆಲೂಗಡ್ಡೆನ ಕೊಂಡ್ಕೊಂಡು ಬರಬಹುದು. ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇರೋದು, ಬಟ್ ಹೋಲ್ಸೇಲ್ ರೇಟಲ್ಲೇ ಜಾಸ್ತಿ ರೇಟ್ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ಗೆ. ಆ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ರೇಟು. ಇವಾಗ ನಾವು ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 40 ರೂಪಾಯಿ kg ಇದೆ. ನೋಡಬಹುದು ನೀವು ಚಿಕ್ಕ ಸೈಜಲ್ಲಿದೆ, ಹಾಗಾಗಿ ನಿಮಗೆ 40 ರೂಪಾಯಿಗೆ ಒಂದು kg ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 45 ರೂಪಾಯಿ kg ಇದೆ. ನೋಡಬಹುದು. ಇದು ಕೂಡ ಚಿಕ್ಕ ಸೈಜಲ್ಲೇ ನೀವು ನೋಡ್ತಾ ಇರೋದು. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 50 ರೂಪಾಯಿ kg ಇದೆ. ನೋಡಬಹುದು. ಸೈಜ್ಗಳನ್ನ ನೀವು ಗಮನಿಸಬೇಕಾಗತ್ತೆ. ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಬೆಳ್ಳುಳ್ಳಿ ಸಿಗ್ತಾ ಇದೆ. ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದವಾಗ ಕೊಂಡ್ಕೊಳ್ಬೇಕಾಗತ್ತೆ. ಇದು 65 ರೂಪಾಯಿಗೆ ಒಂದು kg ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು 70 ರೂಪಾಯಿಗೆ ಒಂದು kg ಬೆಳ್ಳುಳ್ಳಿ ಸಿಗ್ತಾ ಇದೆ. ಬೆಳ್ಳುಳ್ಳಿ ರೇಟ್ ಏನೂ ಜಾಸ್ತಿ ಆಗಿಲ್ಲ. ಆಲೂಗಡ್ಡೆಗೆ ಶುಂಠಿಗೆ ಕಂಪೇರ್ ಮಾಡಿದ್ರೆ ಬೆಳ್ಳುಳ್ಳಿ ರೇಟು ಜಾಸ್ತಿ ಆಗಿಲ್ಲ. ಏನು ರೇಟ್ ನಡೀತಿದೆಯೋ ಡೈಲಿ ಅದೇ ಸೇಮ್ ರೇಟ್ ಇದೆ. ಇದು 75 ರೂಪಾಯಿಗೆ ಒಂದು kg ಸಿಗ್ತಾ ಇದೆ. ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ. ನೋಡಬಹುದು ಯಶವಂತಪುರ ಮಾರ್ಕೆಟ್ನಲ್ಲಿ. ಇದು 80
70 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ. ಬೆಳ್ಳುಳ್ಳಿ ರೇಟು ಜಾಸ್ತಿ ಆಗಿಲ್ಲ, ಸೇಮ್ ರೇಟಲ್ಲೇ ನಿಮಗೆ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ನೋಡಬಹುದು 80 ರೂಪಾಯಿಗೆ kg ಸಿಗ್ತಾ ಇದೆ. ಇವತ್ತಿನ ಮಾರ್ಕೆಟ್ನಲ್ಲಿ ನಿಮಗೆ ಟಾಪ್ ರೇಟು 80 ರೂಪಾಯಿ ಅಷ್ಟೇ. ಸೊ ಚೆಕ್ ಮಾಡಿಬಿಟ್ಟು 80 ರೂಪಾಯಿಗೆ ಫ್ರೆಶ್ ಆಗಿರುವಂತಹ ಬಿಗ್ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿನ ನೀವು ಕೊಂಡ್ಕೊಂಡು ಹೋಗಬಹುದು ಇವತ್ತಿನ ಮಾರ್ಕೆಟಿಗೆ ಬಂದರೆ. ಸೊ ನಿಮಗೆ ಬರೋಕ್ಕಾಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಈ ತಕ್ಷಣವೇ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬೇಕಾಗತ್ತೆ. ಯಾವ ಬೆಳ್ಳುಳ್ಳಿ ಬೇಕು, ಯಾವ ರೇಟಲ್ಲಿರುವಂತಹ ಬೆಳ್ಳುಳ್ಳಿ ಬೇಕು, ಯಾವ ಸೈಜಲ್ಲಿರುವಂತಹ ಬೆಳ್ಳುಳ್ಳಿ ಬೇಕು ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಬೇಕಾಗತ್ತೆ. ಹಾಗೆಯೇ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ನೀವೇ ಬರೋದ್ರಿಂದ ನಿಮಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದು ಮಾರ್ನಿಂಗ್ 9 o'clock ಒಳಗಡೆ ಬಂದರೆ 9 o'clockಗೆ ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತೆ. ನೀವು ಕೂಡ ಅಲ್ಲಿದ್ದರೆ ನಿಮಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಇವಾಗ ನಾವು ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ತುಂಬ ಮುಖ್ಯವಾಗಿರುವಂತಹ ಶುಂಠಿ ರೇಟು ನೋಡ್ಬೋದು. ಪೀಸ್ ಶುಂಠಿ, ಚಕ್ಕೆ ಶುಂಠಿಗೆ 28 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 2800 ರುಪೀಸ್ ಆಗುತ್ತೆ. ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟು ಇದಾಗಿದೆ. ಇದು 45 ರೂಪಾಯಿಗೆ 1 kg ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 4500 ರೂಪಾಯಿ ಆಗುತ್ತೆ. ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟು ಗಗನಕ್ಕೆ ಏರಿದೆ ಅಂದರೆ ತಪ್ಪಾಗೋಕ್ಕೆ ಇಲ್ಲ. ಯಾಕಂದರೆ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ನಿಮಗೆ 50 kg ಅಥವಾ 60 kgಯ ಬ್ಯಾಗ್ ಬೇಕಂದ್ರೇ, ಒಂದೊಳ್ಳೆ ರೀತಿಯ ಶುಂಠಿ ಬೇಕು ಅಂದ್ರೇ ರೇಟ್ ಜಾಸ್ತಿ ಇದೆ. ನೋಡ್ಬೋದು 50 ರೂಪಾಯಿ 1 kg, 5000 ರೂಪಾಯಿ ಕ್ವಿಂಟಲು. 60 kg ಬ್ಯಾಗಿಗೆ ನಿಮಗೆ 3000 ರೂಪಾಯಿ ಆಗುತ್ತೆ. ಗ್ರಾಹಕರಿಗೆ ನೀವು ಕಡಿಮೆ ರೇಟಲ್ಲಿ ನಾನು ಅಥವಾ ಒಂದು 60 kg ತಗೊಂಡು ಹೋಗ್ತೀನಿ ಅಂದ್ರೂ ಕೂಡ ರೇಟು ಜಾಸ್ತಿನೇ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ. ಇದು 58 ರೂಪಾಯಿಗೆ 1 kg, 5800 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಲು. ಅದೇ ನಿಮಗೆ 60 kgಯ ಬ್ಯಾಗ್ ಬೇಕಂದರೆ 3500 ರೂಪಾಯಿ ಆಗುತ್ತೆ. ಅದೇ ನಿಮಗೆ ಸ್ಟಾರ್ಟಿಂಗಲ್ಲಿ ಶುಂಠಿ ರೇಟು ಲಾಸ್ಟ್ ರೇಟೇ ನಿಮಗೆ 30, 25, 26 ಇದೇ ರೇಂಜಲ್ಲಿ ನಡೀತಾ ಇತ್ತು. ಟಾಪ್ ರೇಟೇ 25, 26 ನಡೀತಾ ಇತ್ತು. ಇವಾಗ ನಿಮಗೆ ಚಕ್ಕೆನೇ 25, 26ಕ್ಕೆ ಸಿಗ್ತಾ ಇಲ್ಲ. ಇದು ನೋಡ್ಬೋದು 60 ರೂಪಾಯಿಗೆ 1 kg, 6000 ರೂಪಾಯಿಗೆ 1 ಕ್ವಿಂಟಲ್ಲು. 60 kg ಬ್ಯಾಗಿಗೆ 3600 ರೂಪಾಯಿ ಆಗುತ್ತೆ. ನೋಡಬಹುದು 3600 ರೂಪಾಯಿಗೆ ನಿಮಗೆ ಕೇವಲ 60 kgಯ ಬ್ಯಾಗ್ ಸಿಗುತ್ತೆ. ಇದು 63 ರೂಪಾಯಿಗೆ 1 kg. ನೋಡಬಹುದು ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಟಾಪ್ ರೇಟ್ ಇದಾಗಿದೆ. 63 ರೂಪಾಯಿಗೆ 1 kg, 6300 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಲು. ಅದೇ ನಿಮಗೆ 60 kg ಬೇಕು ಅಂದರೆ 3800 ರೂಪಾಯಿ ಆಗುತ್ತೆ. ರೈತರು ಇದನ್ನ ನೋಡಬೇಕು. 60 kg ನಿಮಗೆ ಶುಂಠಿ 60 kg ಇದ್ದರೆ 3800 ರೂಪಾಯಿ ಆಗುತ್ತೆ. ನೀವು ಬೆಳೆದಿರುವಂತಹ ಶುಂಠಿಗೆ ಒಂದೊಳ್ಳೆ ಶುಂಠಿ ರೇಟು ನಡೀತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ನೀವು ಏನು ಮಾಡಬೇಕು ಅಂದರೆ ಈ ರೀತಿ ಚಕ್ಕೆ ಮತ್ತು ಅದ್ರ ನೆಕ್ಸ್ಟ್ ಸೈಜು ಬಿಗ್ ಸೈಜು ಈ ರೀತಿ ಎಲ್ಲ ಸೈಜ್ ಮಾಡ್ಕೊಂಡು ಬಂದರೆ ನಿಮಗೂ ಕೂಡ ನೀವು ಬೆಳೆದಿರುವಂಥ ಶುಂಠಿಗೂ ಕೂಡ ಒಂದೊಳ್ಳೆ ರೇಟು ಸಿಗತ್ತೆ. ನಾವು ಕೂಡ ಶುಂಠಿ ಬೆಳೆದಿರುವಂತಹ ರೈತರೇ, ಬಟ್ ನಾವು ಬೆಳೆದವಾಗ ರೇಟ್ ಇದ್ದಿದ್ದೇ ಬೇರೆ, ಇವಾಗ ಇರೋಂಥ ರೇಟೇ ಬೇರೆ. ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಶುಂಠಿ ರೇಟ್ ಅಂತೂ. ಶುಂಠಿ ಬೆಳೆದಿರುವಂತಹ ರೈತರಂತೂ ಇದ್ದಕ್ಕಿದ್ದಂಗೆ ಟಾಪ್ ಲೆವೆಲಿಗೆ ಹೋಗಬಹುದು. ಆ ರೇಂಜಿಗೆ ಶುಂಠಿ ರೇಟು ಚೇಂಜ್ ಆಗಿಬಿಟ್ಟಿದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ. ನೀವು ಯಾವುದೇ ಹಳ್ಳಿಲಿದ್ರೂ ಪರವಾಗಿಲ್ಲ, ಎಷ್ಟೇ ದೂರದಲ್ಲಿದ್ರೂ ಪರವಾಗಿಲ್ಲ, ನೀವು ಮಾಡಬೇಕಾಗಿರೋದಷ್ಟೇ ಕಾಲ್ ಮಾಡಿ. ನಿಮಗೆ ಅಲ್ಲಿಂದ ವೆಹಿಕಲ್ ಇಲ್ಲ ಅಂದ್ರೂ ನಮ್ಮ ಕಡೆಯಿಂದ ವೆಹಿಕಲ್ ಕೂಡ ಕಳಿಸ್ಕೊಡ್ತಾರೆ. ನೀವು ಲೋಡ್ ಮಾಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ಬರೋದು ಒಂದೇ ನಿಮ್ಮದು. ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡೋಣ. ಇದು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸು. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂಥ ಅರೈವಲ್ಸು ಪೊಟ್ಯಾಟೊ 22,230 ಬ್ಯಾಗ್ಸ್ ಬಂದಿದೆ. ಹಾಗೆಯೇ ಗಾರ್ಲಿಕ್ 3,439 ಬ್ಯಾಗ್ಸ್ ಬಂದಿದೆ. ಜಿಂಜರ್ 548 ಬ್ಯಾಗ್ಸ್ ಬಂದಿದೆ. ನೋಡಬಹುದು ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ಇದರಲ್ಲಿ ಗಮನಿಸಬೇಕಾಗತ್ತೆ. ಹಾಗೆಯೇ ಇವತ್ತು ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ನ ನೀವು ಚೆಕ್ ಮಾಡಿದ್ರಿ, ಎಲ್ಲರಲ್ಲೂ ಅರೈವಲ್ಸ್ ಕೂಡ ಬರ್ತಾನೆ ಇದೆ. ಆದರೆ ಶುಂಠಿ ರೇಟು ಮತ್ತು ಆಲೂಗಡ್ಡೆ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅದರಲ್ಲೂ ಪಿಪ್ಸಿ ಆಲೂಗಡ್ಡೆ ಬೆಳೆದಿರುವಂತಹ ರೈತರಿಗೆ ಸ್ಟಾರ್ಟಿಂಗ್ ರೇಟೇ ನಿಮಗೆ 22-23 ರೂಪಾಯಿಯಿಂದ ಶುರುವಾಗ್ತಾ ಇದೆ. ಪೆಪ್ಸಿ ಆಲೂಗಡ್ಡೆ ಬೆಳೆದಿರುವಂತಹ ರೈತರಿಗೆ ಹೊಸ ತಳಿ ಇದು. ಈ ತಳಿ ಯಾರೆಲ್ಲ ಬೆಳೆದಿದ್ದೀರಲ್ವ, ನಿಮಗೆ ಒಂದೊಳ್ಳೆ ರೇಟ್ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ನೀವು ಕೂಡ ಮಾರ್ಕೆಟ್ಗೆ ತಗೊಬಂದು ಮಾರಬೇಕು, ಬೆಂಗಳೂರು ಯಶವಂತಪುರಕ್ಕೆ ತಗೊಬಂದು ಮಾರಬೇಕು ಅಂದರೆ ನೀವು ಕೂಡ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬಹುದು. ನೀವು ಯಾವುದೇ ಹಳ್ಳಿಲಿದ್ರೂ ಪರವಾಗಿಲ್ಲ, ನಿಮಗೂ ಕೂಡ ನಾವು ವೆಹಿಕಲ್ಸ್ನ ಕಳಿಸ್ಕೊಡ್ತೀವಿ. ಫಸ್ಟು ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮಗೆ ಬೇಕಾಗಿರುವಂತಹ
ಮಾಹಿತಿನ ನಮ್ಮ ಕಡೆಯಿಂದನೂ ಸಿಗತ್ತೆ. ಅದ್ರ ಜೊತೆಗೆ ಸೇಮ್ ನಂಬರಲ್ಲೇ ವಾಟ್ಸಪ್ ಕೂಡ ಇರುತ್ತೆ. ನೀವು ವಿಡಿಯೋನ ವಾಟ್ಸಪ್ ಮೂಲಕ ಕಳಿಸ್ಕೊಡ್ಬಹುದು. ಯಾವ ವಿಡಿಯೋದಲ್ಲಿ ಎಷ್ಟು ರೇಟ್ ನಡೀತಿದೆ ಅನ್ನೋದನ್ನ ನಾವು ನಿಮಗೆ ಕೂಡ ತಿಳಿಸ್ಕೊಡ್ತೀವಿ. ನೀವು ಬೆಳೆದಿರುವಂತಹ ಬೆಳೆಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀವಿ. ಹಾಗೆಯೇ ಶುಂಠಿ ಬೆಳೆದಿರೋರು ಹಳೆ ಶುಂಠಿ ಮತ್ತು ಹೊಸ ಶುಂಠಿ ಎರಡಕ್ಕೂ ಒಂದೊಳ್ಳೆ ರೇಟ್ ನಡೀತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ. ನೀವು ಯಾವುದೇ ಶುಂಠಿ ಬೆಳೆದಿದ್ರೂ ಕೂಡ ಪರವಾಗಿಲ್ಲ. ಹಾಗೆಯೇ ನೀವು ಬೆಳೆದಿರುವಂತಹ ಶುಂಠಿ ಅಷ್ಟೊಂದು ಚೆನ್ನಾಗಿಲ್ಲ, ಚಕ್ಕೆ ಪೀಸ್ ಆಗಿದ್ದಾವೆ ಅಂದ್ರೂ ಕೂಡ ಪರವಾಗಿಲ್ಲ. ಪೀಸ್ ಶುಂಠಿಗೆ 30 ರೂಪಾಯಿ kg ಆ ರೇಂಜಲ್ಲೇ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಸೊ ನೋಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ನೀವು ಕೂಡ ತಗೊಂಬಂದು ಮಾರಬಹುದು. ಇದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಈರುಳ್ಳಿ ವಿಡಿಯೋ ಬರ್ತಾ ಇದೆ. ಸೊ ಸ್ವಲ್ಪ ಲೇಟ್ ಆಗುತ್ತೆ, ಸೊ ಕ್ಷಮೆ ಇರಲಿ ನಿಮ್ಮ ಕಡೆಯಿಂದನೂ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದಿರೋ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.